ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನ ಗ್ಯಾಲರಿಯಲ್ಲಿ ಒಂದು ಕ್ಯಾಲಿಗ್ರಫಿ ಎಕ್ಸಿಬಿಷನ್ ನಡೀತಾ ಇದೆ. ಈ ಒಂದು ಪ್ರದರ್ಶನ ಸಮಕಾಲೀನ ಪ್ರಭಾವದ ಲಿಪಿ ಚಿತ್ರಗಳ ಪ್ರದರ್ಶನ ಅಂದ್ರೆ ತಪ್ಪಾಗಲಾರದು. ಈ ಲಿಪಿ ಚಿತ್ರಗಳ ಪ್ರದರ್ಶನವನ್ನ ನಿಖಿಲ್ ಪಾಲ್ ಎಂಬಂತ ಕಲಾವಿದ ಇಲ್ಲಿ ಒಂದು ಸೋಲೋ ಎಕ್ಸಿಬಿಷನ್ ಅನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಅವರನ್ನ ಈ ಕಲಾ ಪ್ರದರ್ಶನದ ಬಗ್ಗೆ ಸ್ವಲ್ಪ ಮಾತಾಡ್ಸೋಣ. ನಂತರ ನಿಮಗೆ ವರ್ಕ್ಸ್ಗಳನ್ನ ಎಲ್ಲ ಕಲಾಕೃತಿಗಳನ್ನ ತೋರಿಸ್ತಾ ಹೋಗ್ತೀನಿ. My name is Nikhil Afle. I'm a calligraphy artist. I primarily work with the Devanagari script, and my motto is to make the Devanagari script contemporary and put it on a global platform of the art. In this exhibition, the exhibition name is Nirakar Akar, where I have worked on 3 series. One is divinity, spirituality, and humanity. And so where I'm showing all those intangible and abstract concepts and giving a form to them. So that's why the name of the show is Nirakar Akar. There is a formless form. And I have interpreted all these concepts only using the Devanagari letters and the script, and but presented in a very contemporary fashion. Thank you. Thanks. ಸ್ನೇಹಿತರೆ, ಇಲ್ಲಿ ದೇವನಾಗರಿ ಲಿಪಿಯ ನವ್ಯೋತ್ತರ ಸಂದರ್ಭದ ಅಥವಾ ಸಮಕಾಲೀನ ಸಂದರ್ಭದ ಬದಲಾದ ರೂಪಗಳನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ನಿರ್ವಹಣೆಯ ದೃಷ್ಟಿಯಿಂದ ಇದು ವಿಭಿನ್ನತೆ ಮತ್ತು ವಿವಿಧತೆಗಳನ್ನ ಕೂಡಿದೆ. ಗ್ರಹಿಸುವ ಸಾಧ್ಯತೆಗಳು ಕೂಡ ಚಿತ್ರವನ್ನಾಗಿ ಗ್ರಹಿಸುವ ಯಾವ ದೃಷ್ಟಿಯಲ್ಲಿ ನಾವು ನೋಡ್ತೀವಿ ಚಿತ್ರಗಳನ್ನ, ಅದೇ ದೃಷ್ಟಿಯಲ್ಲಿ ಈ ಒಂದು ಕ್ಯಾಲಿಗ್ರಫಿಯನ್ನ ಚಿತ್ರವನ್ನಾಗಿ ಕಲಾಕೃತಿಯನ್ನಾಗಿ ಗ್ರಹಿಸುವ ಸಾಧ್ಯತೆ ಇದೆ. ಆ ಸಾಧ್ಯತೆಯನ್ನ ನಿಖಿಲ್ ಅಪಾಲೆಯವರು ಬಹಳ ಸೊಗಸಾಗಿ ಬಳಸಿಕೊಂಡಿದ್ದಾರೆ. ಕಪ್ಪು ಬಿಳುಪು ಬಣ್ಣಗಳ ಪ್ರಯೋಗ ಬಹುತೇಕ ಕಲಾಕೃತಿಗಳಲ್ಲಿ ಹಿತಮಿತವಾದ ಬಣ್ಣಗಳನ್ನು ಕೂಡ ಬಳಕೆ ಮಾಡಿದ್ದಾರೆ. ಶಾಂತ ಸ್ವಭಾವದ ಇಲ್ಲಿ ರೂಪಗಳು ಕಂಡು ಬರ್ತವೆ. ಕೆಲವೊಂದು ಕಲಾಕೃತಿಗಳಲ್ಲಿ ಕಪ್ಪು ಬಿಳುಪು ಬಳಕೆಯ ಹೆಚ್ಚುಗಾರಿಕೆ ಇಲ್ಲಿ ಕಂಡು ಬಂದರೂ ಕೂಡ ಒಂದು ಬೃಹತ್ ಗಾತ್ರದ ಟೂಲ್ಸ್ ಏನ್ ಕರಿತೀವಿ ನಿಬ್ಬುಗಳು, ಅದನ್ನ ಬೇರೆ ಬೇರೆ ತರದ ನಿಬ್ಬುಗಳನ್ನ ಪ್ರಾರಂಭದಲ್ಲಿ ಬಳಕೆಯನ್ನು ಮಾಡಿರೋದು ಕಂಡು ಬರುತ್ತೆ. ಹಾಗೆ ಆ ಒಂದು ನಿಬ್ಬುಗಳು ಸ್ಪಾಂಜ್ದಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಬ್ರಷ್ಗಳಾಗ್ಬೋದು, ಎಲ್ಲಾ ರೀತಿಯ ಟೂಲ್ಸ್ ಗಳನ್ನ ಉಪಯೋಗ ಮಾಡಿ ಆ ಉಪಯೋಗಿಸಿದಂತ ಟೂಲ್ಸ್ಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಪ್ರದರ್ಶನದಲ್ಲಿ ಅಪರೂಪದ ಪ್ರದರ್ಶನ ಅಂತಂದ್ರೂ ಹೇಳ್ಬಹುದು. ಕಾರಣ ಈ ಲಿಪಿ ಅನ್ನೋದು ಭಾಷೆ ಬಂದ ನಂತರ ಬಂದಂಥದ್ದು. ಪ್ರತಿಯೊಂದು ಆಲ್ಫಾಬೆಟ್ಸ್ ಕೂಡ ಒಂದು ಲಿಪಿ ಒಂದು ಕಲೆ ಆಗಿ ಕೂಡ ವರ್ಕ್ ಆಫ್ ಆರ್ಟ್ ಅಂತಾನು ಕೂಡ ಹೇಳ್ಬೋದು. ಹಾಗಾಗಿ ಆ ಕಲೆ ಒಂದು ರೂಪವನ್ನ ಪಡ್ಕೊಳೋದಕ್ಕೆ ಮೊದಲನೇದಾಗಿ ಈ ಅಕ್ಷರಗಳೇ ಸಾಕ್ಷಿ ಅಂತ ಹೇಳ್ಬೋದು. ಅಕ್ಷರಗಳೇ ಮುಖ್ಯ, ಸಾಕ್ಷಿ ಅನ್ನೋದಕ್ಕಿಂತ ಮುಖ್ಯ ಅಂತಲೇ ಹೇಳ್ಬೋದು. ಯಾಕೆ ಕಾರಣ, ಅಕ್ಷರಗಳನ್ನ ಕಲೆಯಾಗಿ ನಾವು ತಗೊಂಡಾಗ ಅದು ಇತ್ತೀಚೆಗೆ ಕಲೆ ಅಂತಂದು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಅದನ್ನ ಈಗಿನ ಒಂದು ಸಮಕಾಲೀನ ಪ್ರಭಾವಕ್ಕೆ, ಸಮಕಾಲೀನ ಕಲಾ ಸಂಪ್ರದಾಯಕ್ಕೆ ಒಗ್ಗುವಂತೆ ಅದನ್ನ ನಿಖಿಲ್ ಅಪಾಲೆ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ. ನಿರಾಕಾರ ಆಕಾರ ಎಂಬಂತ ಹೆಸರಿನಲ್ಲಿ ಈ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಆರ್ಟಿಸೇರಾ ಎಂಬಂತ ಹೆಸರಿನಲ್ಲಿ ಗ್ಯಾಲರಿಯಲ್ಲಿ ಈ ಒಂದು ಪ್ರದರ್ಶನ ನಡೀತಾ ಇದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ದೊಂಬಲೂರು. ಇಲ್ಲಿ ಈ ಒಂದು ಪ್ರದರ್ಶನವನ್ನ ಯಶಸ್ವಿಯಾಗಿ ನಿಖಿಲ್ ಅಪಾಲೆ ಅವರು ನಡೆಸಿಕೊಂಡು ಬಂದಿದ್ದಾರೆ. ಬೃಹತ್ ಗಾತ್ರದ ಚಿತ್ರಗಳಲ್ಲದೆ ವಸ್ತುನಿಷ್ಠೆಯಾಗಿ ಚಿತ್ರಗಳನ್ನ ರಚನೆ ಮಾಡಿದ್ದಾರೆ ಮತ್ತು ಆಕಾರಗಳಲ್ಲಿ ಕೂಡ
ಇದು ಒಂದು ಉತ್ತಮ ಪ್ರದರ್ಶನ ಅಂತ ಹೇಳ್ಬೋದು. ಈ ಪ್ರದರ್ಶನವನ್ನ ನೋಡಿ ಆನಂದಿಸಿ ಮತ್ತು ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅವರಿಗೆ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳಿಗೆ ನಾನು ಉತ್ತರ ಕೊಡ್ತೀನಿ. ಯಾವುದೇ ರೀತಿಯ ನಿಮಗೆ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಮಾಡಿ. ನಮಸ್ಕಾರ. ಈ ಸಂಪೂರ್ಣವಾಗಿ ವಿಡಿಯೋ ನೋಡಿ. So pretty, and no one's sending postcards from the city. I've been walking downtown every day. Spider this I always try to fit in. When they consume my head, I hate this feeling. I wanna be a paragon, not a villain. I stay for you. My love's so pretty, and I always knew from the day we met I will be with you. The first time you said that you love me too, couldn't mess without you.